ವಿಶ್ವಗುರು, ಮಂತ್ರಶಕ್ತಿ, ತಂತ್ರಶಕ್ತಿ, ಜ್ಞಾನಶಕ್ತಿ ಬಸವಣ್ಣ ಅವರ ವಿಚಾರ ನಮ್ಮ ನಾಡಿನ ಈ ನೆಲದ ಮಕ್ಕಳಿಗೆ ಬಸವಣ್ಣನವರ ಆದರ್ಶಗಳನ್ನು, ವಿಚಾರ ಕ್ರಾಂತಿಗಳನ್ನು, ಸಾಮಾಜಿಕ ಕಳಕಳಿಯನ್ನು, ಮಾನವೀಯತೆಯ ಧರ್ಮಗಳನ್ನು ಇವನ್ನೆಲ್ಲ ನಾವು ಇವತ್ತಿನ ಮಕ್ಕಳಿಗೆ ಹೇಳದೇ ಹೋದರೆ, ಇವತ್ತಿನ ವ್ಯವಸ್ಥಿತವಾದಂಥ ನಮ್ಮನ್ನು ಆಳುವ ಪ್ರಭುಗಳು ಅದನ್ನು ಅರ್ಥ ಮಾಡ್ಕೊಳ್ಳದೆ ಹೋದರೆ ನಿಜಕ್ಕೂ ಸರ್ಕಾರಿ ಕಚೇರಿಗಳಲ್ಲಿ, ಮನೆಗಳಲ್ಲಿ ಬಸವಣ್ಣವರ ಭಾವಚಿತ್ರವನ್ನು ಹಾಕೊಂಡ್ರೆ ಅದರ ಅರ್ಥವನ್ನು ಕಳ್ಕೊಳ್ಳುತ್ತೆ. ಬಸವಣ್ಣವರ ಭಾವಚಿತ್ರ ಇಟ್ಕೊಳ್ಳುವ ಮುಖಾಂತರ ಬಸವಣ್ಣವರ ಆದರ್ಶಗಳನ್ನು ನಾವು ಅಳವಡಿಸ್ಕೋಬೇಕು ಅನ್ನೋದು ಬೇಕಾ ಅನ್ನುವ ಪ್ರಶ್ನೆ ಮಾಡುವಂಥ ಇವತ್ತಿನ ನಮ್ಮ ನೆಲದ ರಾಜಕಾರಣಿಗಳಿಗೆ ನೀವು ಬಸವಣ್ಣವರ ಭಾವಚಿತ್ರ ಇಟ್ಕೊಳ್ಳದೆ ಹೋದರೂ ಪರವಾಗಿಲ್ಲ, ಬಸವಣ್ಣನವರ ಆದರ್ಶಗಳನ್ನು ತಾವು ಇಟ್ಕೋಬೇಕಾಗತ್ತೆ. ಸಾಮಾಜಿಕ ನ್ಯಾಯ ಅಂತ ಹೇಳ್ತೀರಿ, ಎಲ್ಲಿದೆ ಸಾಮಾಜಿಕ ನ್ಯಾಯ? ಎಲ್ಲಿದೆ? ಜಾತಿ ಧರ್ಮ ಎಲ್ಲವನ್ನ ಮೀರಿದಂಥ, ದಯವಿಲ್ಲದ ಧರ್ಮ ಯಾವುದಯ್ಯ ಅಂತ ಹೇಳಿ ಕೇಳಿದಂಥ ಬಸವಣ್ಣವರ ವಿಚಾರಗಳನ್ನು ನಾವು ಇಟ್ಕೊಂಡು ಈ ಸಮಾಜವನ್ನು ಕಟ್ಟಬೇಕಾಗತ್ತೆ. ಇವತ್ತು ನಾವು ನೋಡ್ತಾ ಇದ್ದೀವಿ, ಇವತ್ತು ಮೂಢನಂಬಿಕೆ ಅದರಲ್ಲಿ ಮುಳುಗಿ ಹೋಗಿದ್ದೀವಿ. ಡಂಬಾಚಾರ, ಅನಾಚಾರ ಇಂಥವೆಲ್ಲವನ್ನ ಹತ್ತಿರವಾಗಿ ಇಟ್ಕೊಂಡಿದ್ದೀವಿ. ಅದನ್ನೆಲ್ಲ ಧಿಕ್ಕರಿಸಿ ಹೇಳಬೇಕು ಅನ್ನೋದಾದರೆ ಒಂದು ಪದ್ಯ ನನಗೆ ನೆನಪು ಬರುತ್ತೆ. ಕಲ್ಲು ಬಸವನ್ನ ಅಲ್ಲಿ ಪೂಜಿಸಿ ಬೆಲ್ಲಧಾರತಿ ಎತ್ತುವರು. ಕಲ್ಲು ಬಸವನ್ನ ಅಲ್ಲಿ ಪೂಜಿಸಿ ಬೆಲ್ಲಧಾರತಿ ಎತ್ತುವರು. ನಿತ್ಯ ಹೊಲ ಮನೆಗೆಯುವ ಬಸವನ ಕಲ್ಲು ಮಂಟಿಗೆ ಹೊಡೆಯುವರು. ಗೆಯ್ದು ಗೆಯ್ದು ಸೋತ ಕಾಲಕ್ಕೆ ಕಡುಕನಿಗೆ ಮಾರುವರು. ಬಸವಣ್ಣನ ಫೋಟ, ಬಸವಣ್ಣನ ಗುಡಿ ಇದೆಲ್ಲ ಕಟ್ಕೊಂಡು ಆರಾಧಿಸ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ಆ ಬಸವಣ್ಣ 12ನೇ ಶತಮಾನದಲ್ಲಿ ಏನು ಹೇಳ್ದ? ಯಾವ ಬಸವಣ್ಣ ವಿಶ್ವ ಗುರು ಅನಿಸ್ಕೊಂಡ್ರು, ವಿಶ್ವಕ್ಕೆ ಮಾನವ ಧರ್ಮ ದೊಡ್ಡದು ಅಂತ ಹೇಳ್ಕೊಂಡ್ರು, ಮಾನವೀಯತೆ ದೊಡ್ಡದು ಅಂತ ಹೇಳ್ಕೊಂಡ್ರು, ಮನುಷ್ಯತ್ವ ದೊಡ್ಡದು ಅಂತ ಹೇಳಿದ್ರು. ಅದನ್ನ ಪ್ರತಿ ಮನೆಯಲ್ಲಿ ಮನದಲ್ಲಿ ತುಂಬುವ ಕೆಲಸ ಆಗಬೇಕು ಹೊರತು ಬಸವಣ್ಣವರ ಫೋಟ ಇಲ್ಲ, ಗುಡಿ ಇಲ್ಲ, ಗೋಪುರ ಕಟ್ಕೊಂಡು ಕೂತ್ಕೊಂಡ್ರೆ ಏನು ಪ್ರಯೋಜನ ಆಗಲ್ಲ. ಹಾಗಾಗಿ ಇವತ್ತು ಧರ್ಮದ ಕಾದಾಟ, ಜಾತಿಯ ಕಾದಾಟಗಳ ಮಧ್ಯೆ ಆ ಧರ್ಮ ಅಂದ್ರೆ ಏನು ಅನ್ನೋದನ್ನ ಬಸವಣ್ಣವ್ರು ಒಂದೇ ಮಾತು ಸಾಕು. ದಯವಿಲ್ಲದ ಧರ್ಮ ಯಾವುದಯ್ಯ ಅನ್ನುವ ಮಾತಿದೆಯಲ್ಲ, ಅದಷ್ಟೇ ಸಾಕು ಅಂತ ಅನಿಸುತ್ತೆ. ಧರ್ಮಕ್ಕೆ ದಯ ಬೇಕು. ಹಾಗಾಗಿ ಬಂಧುಗಳೇ, ಮತ್ತೊಮ್ಮೆ ಬಸವ ಜಯಂತಿಯ ಈ ಸಂದರ್ಭದಲ್ಲಿ ನಾನು ಈ ನೆಲದ ತಾಯಂದಿರಿಗೆ, ಹಿರಿಯರಿಗೆ ಪ್ರಾರ್ಥನೆ ಮಾಡೋದೇನು ಅಂದರೆ, ನಿಮ್ಮ ಮನೆಯಿಂದ ನೀವು ಬಸವ ತತ್ವವನ್ನು, ಬಸವ ವಿಚಾರವನ್ನು, ಬಸವ ಕ್ರಾಂತಿಯನ್ನು, ಬಸವ ಶಕ್ತಿಯನ್ನು ನಮ್ಮ ನೆಲದ ಮಕ್ಕಳಿಗೆ ತುಂಬುವಂಥ ಕೆಲಸ ಆಗಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ ಕನ್ನಡಿಗರೇ.